ಒಂದು ಚಿಕ್ಕ ಊರಿನಲ್ಲಿ ಇಬ್ಬರು ಬಡ ಸ್ನೇಹಿತರು ರವಿ ಮತ್ತು ಶೇಖರ್ ಬದುಕುತ್ತಿದ್ದರು. ಇಬ್ಬರು ಮನೆ ಮನೆಗೆ ಹೋಗಿ ಹಳೆಯ ಪಾತ್ರೆ, ಕಬ್ಬಿಣ ಸಾಮಾನು ಖರೀದಿ ಮಾಡಿ ಮಾರಾಟ ಮಾಡುವ ಕೆಲಸ ಮಾಡುತ್ತಿದ್ದರು. ಅಯ್ಯೋ ರವಿ, ನನಗೆ ಈ ಕೆಲಸ ಮಾಡಿ ಸಾಕಾಗಿದೆ. ನಮ್ಮ ಜೀವನ ಯಾವಾಗ ಒಳ್ಳೆಯ ರೀತಿಯಲ್ಲಿ ಬದಲಾಗುತ್ತೋ ಆ ದೇವರಿಗೆ ಗೊತ್ತು. ಕೆಲಸ ಯಾವುದಾದರೂ ಏನು ಶೇಖರ್, ಒಳ್ಳೆ ರೀತಿಯಲ್ಲಿ ನಿಷ್ಠೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ಅದೇ ನಮಗೆ ಒಳ್ಳೆಯ ಜೀವನವನ್ನು ನೀಡುತ್ತದೆ. ಬಾ, ಇವತ್ತಿನ ಕೆಲಸವನ್ನ ನೋಡಿಕೊಳ್ಳೋಣ. ಹಳೆಯ ಪಾತ್ರೆ, ಕಬ್ಬಿಣ, ತಾಮ್ರ ಏನಾದ್ರೂ ಇದ್ದರೆ ಕೊಡಿ. ಹಳೆಯ ಪಾತ್ರೆ, ಕಬ್ಬಿಣ, ತಾಮ್ರ ಏನಾದ್ರೂ ಇದ್ದರೆ ಕೊಡಿ. ಮಗು, ಈ ಹಳೆಯ ಪಾತ್ರೆ ತೆಗೆದುಕೋ, ನನಗೆ ಸ್ವಲ್ಪ ಹಣ ಕೊಡು. ನನಗೆ ಊಟಕ್ಕೂ ಕಷ್ಟ ಆಗ್ತಿದೆ. ಶೇಖರ್ ಆಚಿಕೊಟ್ಟ ಪಾತ್ರೆಯನ್ನು ಮಸಿ ಹಿಡಿದ ಪಾತ್ರೆಯನ್ನು ಒರೆಸಲು ಆರಂಭಿಸುತ್ತಾನೆ. ಅವಳು ಕೊಟ್ಟ ಪಾತ್ರೆ ತುಂಬಾ ಮಸಿ ಹಿಡಿದಿತ್ತು, ಆದರೆ ಅದು ಒಳಗೆ ಚಿನ್ನದ ಪಾತ್ರೆ. ಶೇಖರ್ ಆಶ್ಚರ್ಯವಾಗುತ್ತದೆ. ಶೇಖರ್ ಮನಸ್ಸಿನಲ್ಲಿ ಒಳಗೆ ಯೋಚನೆ ಮಾಡುತ್ತಾನೆ, ಈ ಅಜ್ಜಿಗೆ ಇದು ಚಿನ್ನದ ಪಾತ್ರೆ ಎಂದು ತಿಳಿದಿಲ್ಲ ನನಗನಿಸುತ್ತದೆ. ಬಹಳಷ್ಟು ಚಿನ್ನದ ಪಾತ್ರೆ ಇರಬಹುದು ಎಂದು ಈಗ ಇವಳಿಗೆ ಇದು ಕಸ ಎಂದು ಹೇಳಿ ಕಳಿಸುತ್ತೇನೆ. ರಾತ್ರಿ ಬಂದು ಎಲ್ಲಾ ಚಿನ್ನದ ಪಾತ್ರೆಯನ್ನು ಕದಿಯುತ್ತೇನೆ. ಅಜ್ಜಿ, ಇದು ಕಸ, ಬೆಲೆ ಇಲ್ಲ, ಹೋಗಿ ಹೋಗಿ. ನನ್ನ ಸಮಯವನ್ನು ಹಾಳು ಮಾಡಿದೆ ನೀನು, ಹೋಗು ಇಲ್ಲಿಂದ. ಅಜ್ಜಿ ಬೇಸರದಿಂದ ಒಳಗೆ ಹೋಗುತ್ತಾಳೆ. ಮುಂದಿನ ದಿನ ಅದೇ ಬೀದಿಗೆ ರವಿ ಬರ್ತಾನೆ. ಹಳೆಯ ಪಾತ್ರೆ, ಕಬ್ಬಿಣ, ತಾಮ್ರ ಏನಾದರೂ ಇದ್ರೆ ಕೊಡಿ. ಹಳೆಯ ಪಾತ್ರೆ, ಕಬ್ಬಿಣ, ತಾಮ್ರ ಏನಾದರೂ ಇದ್ರೆ ಕೊಡಿ. ಅಜ್ಜಿ, ಹಳೆಯ ಸಾಮಾನು ಇದ್ರೆ ಕೊಡಿ. ಮಗು, ನೆನ್ನೆ ಒಬ್ಬ ಹುಡುಗ ಬೈದು ಕಳಿಸಿಬಿಟ್ಟ. ನನಗೆ ಹಸಿವು, ಈ ಪಾತ್ರೆ ತೆಗೆದುಕೋ, ನನಗೆ ಸ್ವಲ್ಪ ಹಣ ಕೊಡು. ರವಿ ಅಜ್ಜಿ ಕೊಟ್ಟ ಮಸಿ ಹಿಡಿದ ಪಾತ್ರೆಯನ್ನ ಒರೆಸುತ್ತಾನೆ. ರವಿಗೂ ಕೂಡ ಆಶ್ಚರ್ಯವಾಗುತ್ತದೆ. ಚಿನ್ನದ ಪಾತ್ರೆ ಇದು ಎಂದು ಅವನಿಗೆ ತಿಳಿಯುತ್ತದೆ. ಅಜ್ಜಿ, ಇದು ಸಾಮಾನ್ಯ ಪಾತ್ರೆ ಅಲ್ಲ, ಇದು ಚಿನ್ನದ ಪಾತ್ರೆ. ಹೌದು, ನಿಮ್ಮ ಮನೆಯಲ್ಲಿ ಇನ್ನೂ ಹಳೆಯ ಪಾತ್ರೆಗಳಿದೆಯಾ? ತುಂಬಾ ಇವೆ ಮಗು, ಆದರೆ ಅವೆಲ್ಲ ಕಸ ಅಂದುಕೊಂಡಿದ್ದೆ. ರವಿ ಒಳಗೆ ಹೋಗಿ ನೋಡಿದರೆ ಹಳೆಯ ಕಾಲದ ಚಿನ್ನ ಬೆಳ್ಳಿ ಪಾತ್ರೆಗಳ ರಾಶಿ ರಾಶಿ. ಅಜ್ಜಿ, ನೀವು ಬಡವಳಲ್ಲ, ನಿಮಗೆ ಗೊತ್ತಿಲ್ಲದ ಖಜಾನೆ ಇದೆ. ಅವನು ಅವನ್ನೆಲ್ಲ ಬಂಗಾರದ ಅಂಗಡಿಗೆ ಮಾರಾಟ ಮಾಡುತ್ತಾನೆ. ಮಾರಾಟ ಮಾಡಿಸಿದ ಹಣ ತುಂಬಾ ಬಂದಿರುತ್ತದೆ. ಹೋಗಿ ಅಜ್ಜಿಗೆ ತಂದು ಕೊಡುತ್ತಾನೆ. ಮಗು, ನನಗೆ ಇಷ್ಟು ಹಣ ಬೇಕಿಲ್ಲ. ನಾನು ವಯಸ್ಸಾದವಳು. ನಿನ್ನ ಒಳ್ಳೆತನ ನನಗೆ ದೇವರ ರೂಪ. ನೀನೇ ಈ ಹಣ ಇಟ್ಟುಕೋ, ಸುಂದರ ಜೀವನ ಕಟ್ಟಿಕೋ. ಬೇಡ ಅಜ್ಜಿ, ನನಗೆ ಇದರ ಮೇಲೆ ಯಾವುದೇ ಅಧಿಕಾರವೂ ಇಲ್ಲ. ಇದು ನನ್ನದಲ್ಲ, ಇದೆಲ್ಲ ನಿನ್ನ ಹಣ. ನನಗೆ ಯಾರೂ ಇಲ್ಲ. ನೀನು ನನ್ನ ಮಗನ ಹಾಗೆ. ನಿನ್ನ ಮುಂದಿನ ಜೀವನ ಸುಖಮಯವಾಗಿರ್ಲಿ ಮಗು, ತೆಗೆದುಕೋ. ಇಲ್ಲ ಅಜ್ಜಿ, ನೀವು ನನ್ನ ತಾಯಿಯಂತೆ. ನನ್ನ ಜೊತೆ ಬನ್ನಿ. ಆ ರಾತ್ರಿ ಶೇಖರ್ ಕಳ್ಳತನಕ್ಕೆ ಬರುತ್ತಾನೆ. ಇದೇ ಸರಿಯಾದ ಸಮಯ. ಅಜ್ಜಿಯು ನಿದ್ರಿಸುತ್ತಿರುತ್ತಾಳೆ. ನಾನು ಎಲ್ಲ ಚಿನ್ನವನ್ನು ಕದ್ದು ಮಾರಾಟ ಮಾಡಿ ಶ್ರೀಮಂತನಾಗಬೇಕು. ಆದರೆ ಮನೆ ಖಾಲಿ. ಅಯ್ಯೋ, ಇಲ್ಲಿ ಏನೂ ಇಲ್ಲ. ಆ ಚಿನ್ನದ ಪಾತ್ರೆಯೂ ಇಲ್ಲ. ಎಲ್ಲ ಎಲ್ಲಿ ಹೋಯ್ತು? ಈ ಮನೆಯಲ್ಲಿದ್ದ ಅಜ್ಜಿ ಎಲ್ಲಿ ಹೋದ್ರು? ಇಲ್ಲಿ ಯಾರು ಕಾಣುತ್ತಿಲ್ವಲ್ಲ? ಅವನಿಗೆ ಊರವರು ಹೇಳುತ್ತಾರೆ, ಒಬ್ಬ ಒಳ್ಳೆಯ ಹುಡುಗ ಬಂದಿದ್ದ. ಆತ ಅಜ್ಜಿಯ ಬಳಿಯಿದ್ದ ಎಲ್ಲಾ ಚಿನ್ನ ಪಾತ್ರೆಯನ್ನು ಮಾರಾಟ ಮಾಡಿ ಆತಳನ್ನು ತನ್ನ ತಾಯಿಯಂತೆ ಅವನ ಮನೆಗೆ ಅವಳನ್ನು ಕರೆದುಕೊಂಡು ಹೋದನು. ನನ್ನ ದುರಾಸೆ ನನ್ನ ಅದೃಷ್ಟ ಕಸಿದುಕೊಂಡಿತು. ಮಗು, ನಾನು ಸಾಮಾನ್ಯ ಅಜ್ಜಿಯಲ್ಲ. ದೇವರು ನಿನ್ನ ಒಳ್ಳೆಯತನ ಪರೀಕ್ಷಿಸಲು ನನ್ನನ್ನು ಕಳುಹಿಸಿದ್ದರು. ಅವಳು ಆಶೀರ್ವಾದ ಮಾಡಿ ಅಲ್ಲಿಂದ ಹೋಗುತ್ತಾಳೆ. ಆ ದಿನದಿಂದ
ರವಿಯ ಜೀವನದಲ್ಲಿ ಯಾವತ್ತೂ ದಾರಿದ್ರ್ಯ ಬರೋದಿಲ್ಲ. ಜನರು ದುರಾಸೆಯಿಂದ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. ಒಳ್ಳೆಯತನ ಅದೃಷ್ಟವನ್ನು ತರುತ್ತದೆ. ನಿಜವಾದ ಸಂಪತ್ತು ಯಾವರ ಸತ್ಯ ಮತ್ತು ದಯೆ. ಒಂದು ದೊಡ್ಡ ಸಿಟಿಯ ಪ್ರಸಿದ್ಧ ಕಾಲೇಜು. ಅಲ್ಲಿ ಇಬ್ಬರು ಸ್ನೇಹಿತರು, ನಿಖಿಲ್ ಮತ್ತು ರೋಹನ್. ನಿಖಿಲ್ ಬಡ ಮನೆ, ಶಾಂತ ಸ್ವಭಾವ, ಹೆಚ್ಚು ಮಾತ್ನಾಡಲ್ಲ, ಆದ್ರೆ ತುಂಬಾ ಆಳವಾದ ಯೋಚನೆ. ರೋಹನ್ ಸ್ಟೈಲ್, ಕಾನ್ಫಿಡೆನ್ಸ್, ಜನರ ಮುಂದೆ ಮಾತ್ನಾಡೋದಲ್ಲಿ ಮಾಸ್ಟರ್. ಸ್ಟೂಡೆಂಟ್ಸ್, ಈ ವರ್ಷ ನಮ್ಮ ಕಾಲೇಜಿನಲ್ಲಿ ರಾಷ್ಟ್ರೀಯ ವಿಜ್ಞಾನ ಸ್ಪರ್ಧೆ ಗೆದ್ದವರಿಗೆ ದೊಡ್ಡ ಪ್ರಶಸ್ತಿ. ನಿಖಿಲ್, ನಾವು ಭಾಗವಹಿಸೋಣ. ನಾನು ಪ್ರೆಸೆಂಟೇಷನ್ ನೋಡ್ಕೊಳ್ತೀನಿ, ನೀನು ಐಡಿಯಾ ನೋಡ್ಕೋ. ಸರಿ ರಾಹುಲ್, ಪ್ರಯತ್ನ ಮಾಡೋಣ. ಏನಾದ್ರೂ ವಿಶೇಷವಾಗಿ ಕಂಡಿಡಿಯಲು ಪ್ರಯತ್ನವನ್ನ ಮಾಡೋಣ. ನಿಖಿಲ್ ಕೆಲವೊಂದು ದಿನಗಳು ದೀರ್ಘವಾಗಿ ಯೋಚಿಸಿ ರಾತ್ರಿ ಕಾಲೇಜು ಲ್ಯಾಬ್ನಲ್ಲಿ ಒಬ್ಬನೇ ಕೆಲಸ ಮಾಡ್ತಿದ್ದ. ಅವನು ಒಂದು ಸಣ್ಣ ಯಂತ್ರ ತಯಾರಿಸ್ತು. ನೀರಿನಿಂದ ವಿದ್ಯುತ್ ಉತ್ಪಾದನೆ ಮಾಡುವ ಕಡಿಮೆ ಖರ್ಚಿನ ಸಾಧನ. ಗ್ರಾಮಗಳಲ್ಲಿ ವಿದ್ಯುತ್ ಸಮಸ್ಯೆಗೆ ಪರಿಹಾರ. ಅವನ ಕಣ್ಣಲ್ಲಿ ಸಂತೋಷ. ಆದ್ರೆ ರಾಹುಲ್ ಆ ಯಂತ್ರವನ್ನ ನೋಡಿ ಶಾಕ್. ನಿಖಿಲ್, ಏನಿದು? ನೋಡಲು ತುಂಬಾ ಅದ್ಭುತವಾಗಿದೆ. ಇದರಿಂದ ಏನು ಪ್ರಯೋಜನ? ಇದು ಸಾಮಾನ್ಯವಾಗಿ ಯಂತ್ರವಲ್ಲ. ಇದು ನೀರಿನಿಂದ ವಿದ್ಯುತ್ತನ್ನು ತಯಾರಿಸುವ ಯಂತ್ರ. ನಮ್ಮ ಗ್ರಾಮಗಳಿಗೆ ಉಚಿತವಾಗಿ ವಿದ್ಯುತ್ತನ್ನು ಕೂಡ ನಾವು ನೀಡಬಹುದು. ನಾವು ಈ ಸ್ಪರ್ಧೆಯಲ್ಲಿ ಗೆದ್ದೇ ಗೆಲ್ಲುತ್ತೇವೆ. ನನಗೆ ಆ ವಿಶ್ವಾಸವಿದೆ. ಇದ್ರಿಂದ ನ್ಯಾಷನಲ್ ಲೆವೆಲ್ ಫೇಮ್ ಸಿಗುತ್ತದೆ. ಆದರೆ ಇದನ್ನ ನಿಖಿಲ್ ಮಾಡಿರೋದು ಎಂದು ತಿಳಿದರೆ ಎಲ್ಲವೂ ಅವನಿಗೆ ಸಿಗುತ್ತದೆ. ಎಲ್ಲರೂ ಅವನನ್ನೇ ಹೊಗಳುತ್ತಾರೆ, ನನ್ನ ಕಡೆ ನೋಡೋದಿಲ್ಲ. ಇದನ್ನ ನಾನೇ ತಯಾರಿಸಿದ್ದಂತ ಎಲ್ಲರ ಮುಂದೆ ಹೇಳ್ಬೇಕು. ನಿಖಿಲ್, ಈ ಯಂತ್ರವನ್ನು ನಾನು ನಮ್ಮ ಮನೆಯಲ್ಲೇ ಇಟ್ಟಿರುತ್ತೇನೆ. ನಾಳೆ ಹೇಗಿದ್ದರೂ ಸ್ಪರ್ಧೆ ಪ್ರಾರಂಭವಾಗುವ ಮುನ್ನ ನಾನು ತರುತ್ತೇನೆ. ಯಂತ್ರವನ್ನು ಮೌನವಾಗಿ ತೆಗೆದುಕೊಂಡು ಹೋಗುತ್ತಾನೆ. ಯಂತ್ರದ ಬಗ್ಗೆ ಕೆಲವು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಎಂಬ ಕುತಂತ್ರದ ಬುದ್ಧಿಯಿಂದ ಮನೆಗೆ ತೆಗೆದುಕೊಂಡು ಹೋಗಿ ಅದನ್ನು ಸೂಕ್ಷ್ಮವಾಗಿ ಡಿಸೈನ್ನನ್ನೆಲ್ಲವನ್ನು ಪರಿಶೀಲಿಸುತ್ತಾನೆ. ಈ ನಿಖಿಲ್ ಬರುವ ಮುನ್ನವೇ ಸ್ಟೇಜ್ ಮೇಲೆ ಹೋಗಿ ಈ ಯಂತ್ರವನ್ನು ನಾನೇ ಡಿಸೈನ್ ಮಾಡಿರುವುದು ಎಂದು ಎಲ್ಲರೂ ಮುಂದೆ ಹೇಳ್ತೇನೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಈ ಯಂತ್ರವನ್ನು ನಾನು ಡಿಸೈನ್ ಮಾಡಿದ್ದೇನೆ. ಗ್ರಾಮಗಳಿಗೆ ಉಚಿತ ವಿದ್ಯುತ್ ಕೊಡಬಹುದು. ಚಿಕ್ಕದಾದರೂ ಇದರ ಮಹತ್ವ ತುಂಬಾ ಇದೆ. ಸ್ಟೇಜ್ ಬಳಿ ನಿಂತಿದ್ದ ನಿಖಿಲ್ ರಾಹುಲ್ ಹೇಳಿದ ಎಲ್ಲಾ ಮಾತುಗಳನ್ನು ಕೇಳಿಸಿ ದುಃಖದಿಂದ ಕಣ್ಣಲ್ಲಿ ನೀರು ತುಂಬಿಕೊಂಡನು. ನನ್ನ ಪರಿಶ್ರಮ, ನನ್ನ ಕನಸು, ಆದ್ರೆ ನಾನು ಮಾತಾಡೋದಕ್ಕೆ ಧೈರ್ಯವೇ ಇಲ್ಲ. ಸ್ನೇಹ ಎಂಬ ಹೆಸರಿನಲ್ಲಿ ಮೋಸ ಮಾಡಿದ. ಜಡ್ಜಸ್ನಲ್ಲಿ ಒಬ್ಬ ಹಿರಿಯ ವಿಜ್ಞಾನಿ ಡಾಕ್ಟರ್ ಶೇಖರ್. ಅವರು ಯಂತ್ರವನ್ನ ಗಮನವಾಗಿ ನೋಡ್ತಾರೆ. ರೋಹನ್, ಚೆನ್ನಾಗಿದೆ. ಒಂದು ಪ್ರಶ್ನೆ, ಈ ಯಂತ್ರದಲ್ಲಿ ನೀರು ಒಳಹೋಗುವ ಕೋನ ಎಷ್ಟು ಡಿಗ್ರಿ ಇರಬೇಕು? ಅಂದ್ರೆ 45? ತಪ್ಪು. ಈ ಯಂತ್ರವನ್ನು ನೀನೇ ತಯಾರಿಸಿದ್ದೀಯಾ? ನಿಜ ಹೇಳ್ತಿದ್ದೀಯಾ? ನನ್ನ ಬಳಿ ನೀನು ಸುಳ್ಳು ಹೇಳಿದ್ರೆ ನನಗೆ ಖಂಡಿತವಾಗಿಯೂ ಗೊತ್ತಾಗುತ್ತೆ. ರೋಹನ್ ಮೌನನಾಗುತ್ತಾನೆ. ಸಭೆಯಲ್ಲಿ ಕುಳಿತಿದ್ದ ಜನರು ಗುನುಗಲು ಆರಂಭಿಸುತ್ತಾರೆ. ಡಾಕ್ಟರ್ ಶೇಖರ್ ಮೊದಲಿಂದ ಸ್ಟೇಜ್ನ ಬಳಿ ನಿಂತಿದ್ದ ನಿಖಿಲನ್ನು ಗಮನಿಸುತ್ತಿರುತ್ತಾರೆ. ಆತನನ್ನು ಸ್ಟೇಜ್ ಮೇಲೆ ಬರಲು ಹೇಳುತ್ತಾರೆ. ನಿನ್ ಕಣ್ಣಲ್ಲಿ ಪರಿಚಯ ಕಾಣ್ತಿದೆ. ನೀನ್ ಹೇಳ್ತೀಯ ಉತ್ತರ? ಸರ್, ನೀರು 32 ಡಿಗ್ರಿ ಆಂಗಲ್ನಲ್ಲಿ ಬಂದರೆ ಗರಿಷ್ಠ ರೊಟೇಷನ್ ಸಿಗುತ್ತದೆ. ಸಭೆಯಲ್ಲಿ ಕುಳಿತ ಎಲ್ಲ ಜನರು ಹಾಗೆ ಡಾಕ್ಟರ್ ಶೇಖರ್ ಕೂಡ ಅವನ ಉತ್ತರ ಕೇಳಿ ಆಶ್ಚರ್ಯಪಡ್ತಾರೆ. ನಿನಗೆ ಹೇಗೆ ತಿಳಿದಿದೆ? ಸರಿ, ಹಾಗಾದ್ರೆ ನಾನು ಇನ್ನಷ್ಟು ಪ್ರಶ್ನೆಯನ್ನು ಕೇಳುತ್ತೇನೆ. ನೋಡೋಣ ಸರಿಯಾದ ಉತ್ತರ ನೀಡುತ್ತೀಯಾ ಎಂದು. ಡಾಕ್ಟರ್ ಶೇಖರ್ ನಿಖಿಲನ್ನು ಇನ್ನಷ್ಟು ಪ್ರಶ್ನೆಗಳನ್ನು ಕೇಳಲು ಆರಂಭಿಸುತ್ತಾರೆ. ನಿಖಿಲ್ ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಹೇಳುತ್ತಾನೆ. ಎಲ್ಲರೂ ಆಶ್ಚರ್ಯಪಡುತ್ತಾರೆ.
ಅದೇ ಸಮಯದಲ್ಲಿ ಲ್ಯಾಬ್ ಬಾಯ್ ಓಡಿ ಬರುತ್ತಾನೆ. ಈ ಯಂತ್ರವನ್ನು ಮಾಡಿದ್ದು ಯಾರು? ಸರ್, ಈ ಹುಡುಗ ನಿಖಿಲ್ ರಾತ್ರಿ ಲ್ಯಾಬ್ನಲ್ಲಿ ಕೆಲಸ ಮಾಡ್ತಿದ್ದ. ಸಿಸಿಟಿವಿ ಕೂಡ ಇದೆ. ಹೌದು ಸರ್, ಈ ಯಂತ್ರವನ್ನು ತಯಾರಿಸಿದ್ದು ನಿಖಿಲ್. ಸರ್, ನಾನು ತಪ್ಪು ಮಾಡಿದೆ. ಫೇಮ್ ಬೇಕಿತ್ತು, ಆದ್ದರಿಂದ ಸುಳ್ಳು ಹೇಳಿದೆ. ನನ್ನನ್ನು ಕ್ಷಮಿಸಿ. ಡಾಕ್ಟರ್ ಶೇಖರ್ ನಿಖಿಲನ ಪ್ರತಿಫಲಕ್ಕೆ ಬಹುಮಾನವನ್ನು ಕೊಟ್ಟು ಅವನ ಯೋಚನೆಯನ್ನು ಹೊಗಳಿ ಅವರನ್ನು ಸನ್ಮಾನಿಸಿದ್ದರು. ನಾನು ಒಂದು ರಾಷ್ಟ್ರೀಯ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥ. ನಿನ್ನನ್ನು ಸ್ಕಾಲರ್ಶಿಪ್ ಜೊತೆ ರಿಸರ್ಚ್ಗೆ ಕರೆದುಕೊಂಡು ಹೋಗಬೇಕು. ನಿನ್ನ ಜೀವನ ಮುಂದೆ ಉಜ್ವಲವಾಗಿರುತ್ತದೆ. ಆಲ್ ದ ಬೆಸ್ಟ್ ಮೈ ಬಾಯ್. ನಿಖಿಲ್, ನನ್ನನ್ನು ಕ್ಷಮಿಸು. ನನ್ನ ದುರಾಸೆಯಿಂದ ನಮ್ಮ ಸ್ನೇಹವನ್ನು ದುರ್ಬಳಕೆ ಮಾಡಿಕೊಂಡೆ. ನನ್ನನ್ನು ಕ್ಷಮಿಸಿಬಿಡು. ನೀನೇ ನಿಜವಾದ ವಿಜ್ಞಾನಿ. ನನಗೆ ನಿನ್ನ ಬಗ್ಗೆ ತುಂಬಾ ಹೆಮ್ಮೆಯಿದೆ. ಅರ್ಜುನನ ಕಣ್ಣಲ್ಲಿ ಕಣ್ಣೀರು. ತಪ್ಪು ಒಪ್ಪಿಕೊಳ್ಳುವುದು ಸೋಲು ಅಲ್ಲ, ಅದು ವ್ಯಕ್ತಿತ್ವದ ಗೆಲುವು. ಪ್ರತಿಭೆ ಮೌನವಾಗಿರಬಹುದು, ಆದರೆ ಸತ್ಯ ಯಾವಾಗಲೂ ಶಬ್ದ ಮಾಡುತ್ತದೆ. ಬಡತನ ಅಡೆತಡೆಯಲ್ಲ, ಮನಸ್ಸಿನ ಬಲವೇ ನಿಜವಾದ ಸಂಪತ್ತು. ಒಂದು ಊರಿನಲ್ಲಿ ಇಬ್ಬರು ಆಪ್ತ ಸ್ನೇಹಿತರಿದ್ದರು. ಇಬ್ಬರೂ ಸಹ ಸ್ವಭಾವದಲ್ಲಿ ವಿಭಿನ್ನ, ಹಾಗೆ ಹಣಕಾಸಿನಲ್ಲೂ ಅಂತರ. ಶಿವಯ್ಯ ತುಂಬಾ ಕಡುಬಡವ, ಒಪ್ಪತ್ತಿನ ಊಟಕ್ಕೂ ಸಹ ತೊಂದರೆ ಪಡುತ್ತಿದ್ದ. ಮೋಹನ್ ಹಣಕಾಸಿಗೆ, ಊಟ ತಿಂಡಿಗೆ ತೊಂದರೆಯಿಲ್ಲದೆ ಜೀವನವನ್ನು ಸುಖವಾಗಿ ಸಾಗಿಸುತ್ತಿದ್ದ. ಲಕ್ಷ್ಮಿ, ಹೊಟ್ಟೆ ತುಂಬಾ ಹಸಿವಾಗುತ್ತಿದೆ. ಊಟ ಮಾಡಲು ಸ್ವಲ್ಪ ಅನ್ನ ನೀಡುತ್ತೀಯಾ? ಏನೂ ಮಾಡೋದು ಶಿವಯ್ಯ. ನಿನ್ನೆ ಉಳಿದ ಅನ್ನವೂ ಮುಗಿದು ಹೋಯಿತು. ದೇವರೇ ನಮ್ಮ ಕಷ್ಟ ನೋಡಬೇಕು. ನಮ್ಮ ಕಷ್ಟ ಯಾವಾಗ ಆ ದೇವರು ಪರಿಹಾರ ಮಾಡುತ್ತಾನೋ ಕಾದು ನೋಡಬೇಕು. ಬಡತನ ನಮ್ ನೆರಳೇ ಆಗ್ಬಿಟ್ಟಿದೆ ಲಕ್ಷ್ಮಿ. ಅಯ್ಯೋ, ಇವ್ರ ದಿನೇ ದಿನೇ ಬಡತನ ಹೆಚ್ಚಾಗ್ ಹೋಗ್ತಿದೆ. ಕೆಲ್ಸ ಮಾಡೋದೇ ಇಲ್ಲ, ಬಡತನದ ಹೆಸರಿನಲ್ಲಿ ಜೀವಿಸ್ತಾರೆ. ಇಂಥವ್ರ ಜೊತೆ ಸ್ನೇಹ ಬೇಡ ಅಂತ ನಾನ್ ನನ್ ಗಂಡನ್ಗೆ ಹೇಳ್ತೀನಿ. ಇವತ್ತಾದ್ರೂ ಕಾಡಿಗೆ ಹೋಗಿ ಮರವನ್ನ ಕಡದು ತಂದು ಮಾರಾಟ ಮಾಡಿದ್ರೆ 1-2 ದಿನ ಊಟಕ್ಕಾದ್ರೂ ಆಗ್ತದೆ. ಇವತ್ತು ಏನಾದ್ರೂ ಸಿಗುತ್ತಾ ಅನ್ನೋ ಆಶೆ ಮಾತ್ರ ಇದೆ. ಶಿವಯ್ಯ ಕಾಡಿಗೆ ಮರವನ್ನು ಕಡೆಯಲು ಕಾಡಿಗೆ ಹೋಗುತ್ತಾ ಇರುತ್ತಾನೆ. ಆ ಸಂದರ್ಭದಲ್ಲಿ ಒಂದು ಕಳ್ಳರ ಗುಂಪು ಬರುತ್ತಿದ್ದನ್ನು ನೋಡಿ ಒಂದು ಮರದ ಹಿಂದೆ ಅವಿತು ನೋಡುತ್ತಾನೆ. ಎಚ್ಚರ, ಯಾರೂ ಇಲ್ಲ ಅಲ್ವಾ? ಎಲ್ರೂ ನಡೀರಿ, ನಮ್ಮ ಮಾಯಾ ಗುಹೆ ಹತ್ರ ಹೋಗೋಣ. ಎಲ್ಲಾ ಮಾತನ್ನು ಕೇಳಿಸಿಕೊಂಡ ಶಿವಯ್ಯ ಅವರನ್ನು ಹಿಂಬಾಲಿಸಿ ಹೋಗುತ್ತಾನೆ. ಅವರು ಒಂದು ದೊಡ್ಡ ಗುಹೆಯ ಮುಂದೆ ನಿಂತು ಒಂದು ಮಂತ್ರವನ್ನು ಹೇಳುತ್ತಾರೆ. ಓಂ ಗಿರಿಗುಹಾದ್ವಾರ ತೆರೆಯು. ಆ ಮಂತ್ರ ಹೇಳಿದ ಕೂಡಲೇ ಗುಹೆ ಮುಂದೆ ಇದ್ದ ದೊಡ್ಡ ಕಲ್ಲು ಜರುಗುತ್ತದೆ. ಕಳ್ಳರ ಗುಂಪು ಒಳಗೆ ಹೋಗಿ ಸ್ವಲ್ಪ ಸಮಯದ ನಂತರ ಹೊರಗೆ ಬರುತ್ತಾರೆ. ಕಳ್ಳರು ಹೊರಗೆ ಹೋದ ನಂತರ ಶಿವಯ್ಯ ಗುಹೆಯೊಳಗೆ ಏನಿರಬಹುದು ಎಂಬ ಕುತೂಹಲದಿಂದ ಆತನು ಆ ಮಂತ್ರವನ್ನು ಹೇಳುತ್ತಾನೆ. ಓಂ ಗಿರಿಗುಹಾ ದ್ವಾರ ತೆರೆಯೂ. ಅಯ್ಯೋ ದೇವರೇ, ಇದು ಏನು ಅದ್ಭುತ! ಶಿವಯ್ಯ ಗುಹೆಯೊಳಗೆ ಹೋಗಿ ನೋಡಿದರೆ ಅಲ್ಲಿ ರಾಶಿ ರಾಶಿ ಚಿನ್ನ ಬಂಗಾರ ರಾಶಿ ತುಂಬಿತ್ತು. ಅದನ್ನು ನೋಡಿದ ಶಿವಯ್ಯ ಆಶ್ಚರ್ಯಚಕಿತನಾದ. ಇಷ್ಟೆಲ್ಲ ಸಂಪತ್ತು, ಆದ್ರೆ ನನಗೆ ಬೇಕಾದಷ್ಟು ಮಾತ್ರ ತಗೋತೀನಿ. ಅತಿಯಾಸೆ ಬೇಡ. ಇದ್ರಲ್ಲೇ ನನ್ನ ಜೀವನ ಬದಲಾಯಿಸಬಹುದು. ಶಿವಯ್ಯ ಅತಿಯಾಸೆ ಪಡದೆ ಜೀವನ ಕಟ್ಟಿಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟು ಚಿನ್ನವನ್ನು ಮುಟ್ಟೆ ಕಟ್ಟಿಕೊಂಡು ತನ್ನ ಹಳ್ಳಿಗೆ ಹಿಂತಿರುಗುತ್ತಾನೆ. ಹಿಂತಿರುಗುವ ಸಂದರ್ಭದಲ್ಲಿ ಮನೆಯ ಹತ್ತಿರ ಸ್ನೇಹಿತೆಯ ಹೆಂಡತಿ ಆ ಚೀಲದಲ್ಲಿ ಏನಿರಬಹುದು ಎಂದು ಕುತೂಹಲದಿಂದ ನೋಡುತ್ತಾ ನಿಂತಿರುತ್ತಾಳೆ. ಈ ಶಿವಯ್ಯ ಚೀಲದಲ್ಲಿ ಏನು ತರ್ತಾ ಇದ್ದಾನೆ?
ಒಂದು ಹೊತ್ತು ಊಟಕ್ಕೂ ಕಷ್ಟಪಡುವ ಈ ಶಿವಯ್ಯನ ಕುಟುಂಬ ಚೀಲದಲ್ಲಿ ತರುತ್ತಾ ಇದ್ದಾನಾ? ಏನಿರಬಹುದು? ನೋಡ್ಲೇಬೇಕು ನಾನ್ಕೂಡ. ಲಕ್ಷ್ಮಿ, ಇಲಿಬಾ. ಇವತ್ತು ನಮ್ಮ ಜೀವನದ ಅದೃಷ್ಟ ಬಾಗಿಲು ತೆರೆದಿದೆ. ಕಾಡಿನಲ್ಲಿ ನನಗೆ ಒಂದು ಮಾಯದ ಗುಹೆ ಸಿಕ್ಕಿದೆ. ಅಲ್ಲಿ ರಾಶಿ ರಾಶಿ ಚಿನ್ನ ಸಂಗ್ರಹಿಸಿದ್ದಾರೆ ಕಳ್ಳರು. ನಾನು ನಮ್ಮ ಜೀವನವನ್ನು ಕಟ್ಟಿಕೊಳ್ಳುವಷ್ಟು ಚಿನ್ನವನ್ನು ತಂದಿದ್ದೇನೆ. ಶ್ರಮಪಟ್ಟಿ ನಾವು ನಮ್ಮ ಮುಂದಿನ ಜೀವನವನ್ನು ಸುಖವಾಗಿ ಸಾಗಿಸೋಣ. ನಾವಿದನ್ನು ಮಿತಿಯಾಗಿ ಬಳಸಿ ನಮ್ಮ ಹಾಗೆ ಕಷ್ಟದಲ್ಲಿರುವ ಜನರಿಗೂ ಸ್ವಲ್ಪ ಸಹಾಯವನ್ನು ಮಾಡೋಣ. ರೀ, ಬನ್ನಿ, ನಾನ್ ನಿಮ್ಗೆ ಒಂದು ಮುಖ್ಯವಾದ ವಿಷಯವನ್ನ ಹೇಳ್ಬೇಕು. ನಿಮ್ ಸ್ನೇಹಿತ ಇವತ್ತು ಕಾಡಿನಲ್ಲಿ ಹೋಗೋ ಸಂದರ್ಭದಲ್ಲಿ ಒಂದು ಮಾಯ ಗುಹೆಯನ್ನ ನೋಡಿದ್ದಾರೆ. ಆ ಗುಹೆಯ ಒಳಗೆ ರಾಶಿ ರಾಶಿ ಚಿನ್ನವನ್ನ ಕಳ್ಳರು ಸಂಗ್ರಹಿಸಿ ಇಟ್ಟಿದ್ದಾರಂತೆ. ನಿಮ್ ಸ್ನೇಹಿತ ಕೂಡ ಅಲ್ಲಿಂದ ಚಿನ್ನವನ್ನ ತೆಗೆದುಕೊಂಡು ಬಂದಿದ್ದಾರೆ. ನೀವ್ ಕೂಡ ನಿಮ್ ಸ್ನೇಹಿತ ಶಿವಯ್ಯನ ಬಳಿ ಹೋಗಿ ಆ ಕಾಡ್ನಲ್ಲಿ ಗುಹೆ ಎಲ್ಲಿದೆ ಎಂದು ಕೇಳಿ ತಿಳಿದುಕೊಳ್ಳಿ. ನಾವು ರಾಶಿ ರಾಶಿ ಚಿನ್ನವನ್ನ ತೆಗೆದುಕೊಂಡು ಬರೋಣ. ಶಿವಯ್ಯ, ನಿನ್ ಬಳಿ ಚಿನ್ನ ಹೇಗ್ ಬಂದಿದೆ? ನನ್ಗೂ ಸ್ವಲ್ಪ ಹೇಳ್ತೀಯಾ? ಶಿವಯ್ಯ ಏನು ಕೂಡ ಮುಚ್ಚುಮರೆ ಮಾಡದೆ ತನ್ನ ಸ್ನೇಹಿತ ಮೋಹನ್ ಬಳಿ ಎಲ್ಲಾ ಸತ್ಯವನ್ನ ಹೇಳುತ್ತಾನೆ. ಮಂತ್ರವೇ? ಏನದು ಮಂತ್ರ? ನನಗೂ ತಿಳಿಸು. ಮೋಹನ್ ಮನೆಗೆ ಬಂದು ತನ್ನ ಸ್ನೇಹಿತ ಹೇಳಿದ ಎಲ್ಲಾ ಕಥೆಯನ್ನೂ ತನ್ನ ಹೆಂಡತಿಗೆ ಹೇಳಿ ಆ ಮಂತ್ರವನ್ನ ಹೇಳುತ್ತಾನೆ. ಓಂ ಗಿರಿಗುಹಾದ್ವಾರ ತೆರೆಯು. ಓ ಸರಿ, ಹಾಗಾದ್ರೆ ಈಗ್ಲೇ ಕಾಡಿಗೆ ಹೋಗೋಣ. ಬನ್ನಿ, ನೀವೊಬ್ರೇ ಹೋದ್ರೆ ಸ್ವಲ್ಪ ಚಿನ್ನವಷ್ಟೇ ತರಲು ಸಾಧ್ಯ. ನಾವಿಬ್ರೂ ಹೋಗೋಣ. ಇಬ್ರೂ ಹೋದ್ರೆ ರಾಶಿ ರಾಶಿ ಚಿನ್ನವನ್ನ ತೆಗೆದುಕೊಂಡು ಬರಬಹುದು. ಇಬ್ಬರೂ ಗಾಡಿಗೆ ನಡೆದುಕೊಂಡು ಬಂದು ಆ ಮಾಯ ಗುಹೆಯ ಮುಂದೆ ನಿಂತು ಆ ಮಂತ್ರವನ್ನು ಹೇಳುತ್ತಾರೆ. ಓಂ ಗಿರಿಗುಹಾದ್ವಾರ ತೆರೆಯು. ಓಂ ಗಿರಿಗುಹಾದ್ವಾರ ತೆರೆಯು. ಹೇಳಿದ ತಕ್ಷಣವೇ ಜರುಗುತ್ತದೆ. ಒಳಗೆ ಹೋಗಿ ನೋಡಿದ್ರೆ ಚಿನ್ನ. ಇಬ್ಬರೂ ದುರಾಸೆಯಿಂದ ಖುಷಿಪಡ್ತಾರೆ. ಅಯ್ಯೋ, ಇಷ್ಟೊಂದು ಚಿನ್ನ! ಎಲ್ಲಾ ಚಿನ್ನವನ್ನು ತೆಗೆದುಕೊಂಡು ಹೋಗೋಣ ಬನ್ನಿ. ಇಬ್ಬರೂ ದುರಾಸೆಯಿಂದ ಚಿನ್ನವನ್ನೆಲ್ಲ ಚೀಲದಲ್ಲಿ ತುಂಬಿಕೊಂಡು ಗುಹೆಯನ್ನು ಬಾಗಿಲು ತೆಗೆಯಲು ಹೇಳುತ್ತಾರೆ. ರೀ, ಈ ಮಾಯಾ ಗುಹೆಯ ಮಂತ್ರವನ್ನು ಹೇಳಿ, ಆವಾಗ್ಲೇ ಗುಹೆಯ ಬಾಗಿಲು ತೆರೆಯಬಹುದು. ಹೇಳಿ. ಅಯ್ಯೋ ಮಂತ್ರವೇ, ನನಗೆ ಮರೆತು ಹೋಗಿದೆ. ಈ ಚಿನ್ನವನ್ನೆಲ್ಲ ನೋಡಿದ ಖುಷಿಗೆ ನಾನು ಮಂತ್ರವನ್ನೇ ಮರೆತಿದ್ದೇನೆ. ಆ ಮಂತ್ರ ನಿನಗೂ ಗೊತ್ತಿದೆಯಲ್ವಾ? ನೀನೇ ಹೇಳು. ಅಯ್ಯೋ, ಮಂತ್ರವೇ ನನಗೂ ಕೂಡ ನೆನಪಿಲ್ಲ. ನಾನು ಕೂಡ ಈ ಚಿನ್ನದ ರಾಶಿ ನೋಡಿದ ಕೂಡಲೇ ಎಲ್ಲವನ್ನೂ ಮರೆತೆ. ನಮ್ಮ ದುರಾಸೆಯಿಂದ ನಮ್ಮ ಜೀವವನ್ನೇ ಕಳೆದುಕೊಳ್ಳುವ ಸಂದರ್ಭಕ್ಕೆ ಬಂದಿದ್ದೇವೆ. ಏನ್ ಮಾಡೋಣ ಈಗ? ಒಂದು ದಿನ ಕಳೆದ ನಂತರ ಗುಹೆಯ ಬಾಗಿಲು ತನ್ನಷ್ಟಕ್ಕೆ ತಾನೇ ತೆರೆದುಕೊಳ್ಳುತ್ತದೆ. ಆಗ ನೋಡಿದರೆ ಕಳ್ಳರ ಗುಂಪು ಗುಹೆಯೊಳಗೆ ಬರುತ್ತಾರೆ. ಇಬ್ಬರೂ ಭಯಪಡುತ್ತಾ ಆ ಕಳ್ಳರನ್ನು ನೋಡುತ್ತಾರೆ. ಓ, ಕಳ್ಳರಿಂದಲೇ ಕಳ್ಳತನ ಮಾಡುತ್ತಿದ್ದೀರಾ ನೀವಿಬ್ರೂ? ನಿಮ್ಮನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಅಯ್ಯೋ, ನಮಗೆ ಏನ್ ಮಾಡ್ಬೇಡಿ, ನಮ್ಮನ್ನ ಸಾಯಿಸ್ಬೇಡಿ. ನಿಮ್ಮ ಚಿನ್ನವನ್ನ ನೀವೇ ಇಟ್ಕೊಳ್ಳಿ. ನಮ್ಮನ್ನ ಇಲ್ಲಿಂದ ಹೋಗಲು ಬಿಡಿ. ಸಾಕು, ನಮ್ಮ ಜೀವವನ್ನ ಉಳಿಸಿ. ಖಂಡಿತವಾಗಿಯೂ ನಾವು ನಿಮ್ಮ ಪ್ರಾಣವನ್ನ ತೆಗೆಯುವುದಿಲ್ಲ. ಹಾಗಂತ ನಾವು ಕೂಡ ನಿಮ್ಮ ಸುಮ್ಮನೆ ಕೂಡ ಬಿಡೋದಿಲ್ಲ. ನಿಮ್ಮ ದುರಾಸೆಗೆ ಶಿಕ್ಷೆ ಖಂಡಿತವಾಗ್ಲೂ ಇದೆ. ಕಳ್ಳರು ಅವರಿಬ್ಬರ ಹತ್ತಿರ ಇದ್ದ ಚಿನ್ನವನ್ನೆಲ್ಲ ಕಿತ್ತುಕೊಂಡು ಅವರಿಬ್ಬರನ್ನು ಗುಹೆಯಲ್ಲೇ ಬಿಟ್ಟು ಹೊರಗೆ ಬಂದು ಬೇರೆ ಮಂತ್ರವನ್ನ ಹೇಳುತ್ತಾರೆ. ನೀವಿಬ್ಬರೂ ಈ ಗುಹೆಯಲ್ಲೇ ಶಾಶ್ವತವಾಗಿ ಬಂದಿಯಾಗಿರಿ. ಓಂ ಗುಹೆ ಬಂಧನ ಶಾಶ್ವತಂ. ನನ್ನ ದುರಾಸೆಯಿಂದ ನಮ್ಮಿಬ್ಬರ ಮರಣಕ್ಕೆ ಕಾರಣ. ಮಾನವನಿಗೆ ಅಗತ್ಯ ಆಸೆ ಇರಬೇಕು. ಆದರೆ ಅತಿಯಾಸೆ ಬಂದರೆ ಸಂಪತ್ತು ಕೂಡ ಶಾಪವಾಗುತ್ತದೆ. ಸಂತೃಪ್ತಿಯೇ ನಿಜವಾದ ಐಶ್ವರ್ಯ.